ಪೌರ ಕಾರ್ಮಿಕರ ಕಲ್ಯಾಣಕ್ಕೆ ಪಾಲಿಕೆ ಮಹತ್ವದ ಹೆಜ್ಜೆ. ವಿವಿಧ ಸೌಲಭ್ಯಗಳನ್ನು ವಿತರಿಸಿದ ಪರಂ. ಭಾವನಾತ್ಮಕವಾಗಿ ಅಭಿನಂದಿಸಿದ ಪೌರ ಕಾರ್ಮಿಕರು. ಇಡೀ ನಗರವನ್ನ ಸ್ವಚ್ಛ ಮಾಡುವ ನೂರಾರು ಮಂದಿ ಪೌರ ಕಾರ್ಮಿಕರ ಕಣ್ಣಲ್ಲಿ ಇಂದು ಆನಂದ ಬಾಷ್ಪ, ಖುಷಿ, ಸಂತೋಷ. ತಮ್ಮನ್ನ ಗುರುತಿಸಿದ್ದಕ್ಕೆ ಸಚಿವರು, ಪಾಲಿಕೆ ಕಮಿಷನರ್ ಸೇರಿ ಜಿಲ್ಲಾ ಅಧಿಕಾರಿಗಳಿಗೆ ವಂದಿಸಿದ್ರು. ಅಷ್ಟಕ್ಕೂ ಪೌರ ಕಾರ್ಮಿಕರು ಇಷ್ಟು ಸಂಭ್ರಮದಿಂದ ಇರಲು ಕಾರಣವಾದರೂ ಏನು ಅಂತೀರಾ? ಕಂಪ್ಲೀಟ್ ಆಗಿ ಈ ಸ್ಟೋರಿ ನೋಡಿ. ಹೌದು, ತುಮಕೂರು ಮಹಾನಗರ ಪಾಲಿಕೆಯು ಪೌರ ಕಾರ್ಮಿಕರ ಕಲ್ಯಾಣಕ್ಕೆ ಮಹತ್ವದ ಹೆಜ್ಜೆಯೊಂದನ್ನ ಇಟ್ಟಿದೆ. ಗುತ್ತಿಗೆ ಆಧಾರಿತ ಪೌರ ಕಾರ್ಮಿಕರಿಗೆ ನೇರ ಪಾವತಿ ಆದೇಶ ಪತ್ರದಿಂದ ಹಿಡಿದು ಲ್ಯಾಪ್ಟಾಪ್, ಶಾಲಾ ಶುಲ್ಕ ಮರುಪಾವತಿ, ಪತ್ರಕರ್ತರಿಗೆ ಆರೋಗ್ಯ ವಿಮೆ ಸೇರಿದಂತೆ ಹಲವು ಸೌಲಭ್ಯಗಳನ್ನು ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ವಿತರಣೆ ಮಾಡಿದ್ರು. ವಿವಿಧ ಸೌಲಭ್ಯ ವಿತರಣೆ ಕಾರ್ಯಕ್ರಮದಲ್ಲಿ ಭಾವನಾತ್ಮಕ ಕ್ಷಣಕ್ಕೂ ಸಾಕ್ಷಿಯಾಯಿತು. ತುಮಕೂರು ಮಹಾನಗರ ಪಾಲಿಕೆ ಆವರಣದಲ್ಲಿ ವಿವಿಧ ಸೌಲಭ್ಯ ವಿತರಣಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದ್ದು, ಕಾರ್ಯಕ್ರಮದಲ್ಲಿ ಪೌರ ಕಾರ್ಮಿಕರಿಗೆ ನೇರ ಪಾವತಿ ಆದೇಶ ಪತ್ರಗಳನ್ನು ವಿತರಿಸಲಾಯಿತು. ಬಳಿಕ ಪಿಪಿಪಿ ಎಲ್ಇಡಿ ಯೋಜನೆಯಡಿ ಹೆಚ್ಚುವರಿ ಬೀದಿ ದೀಪ ಅಳವಡಿಕೆ ಕಾಮಗಾರಿಗೆ ಚಾಲನೆ, ಯುಜಿಡಿ ಸಿಬ್ಬಂದಿಗೆ ನಮಸ್ತೆ ಕಿಟ್ಸ್ ಹಾಗೂ ಪರಿಹಾರ ವಿತರಣೆ, ಪೌರ ಕಾರ್ಮಿಕರ ಮಕ್ಕಳಿಗೆ ಲ್ಯಾಪ್ಟಾಪ್, ಶಾಲಾ ಶುಲ್ಕ ಮರುಪಾವತಿ ಮತ್ತು ಕಾರ್ಯನಿರತ ಪತ್ರಕರ್ತರಿಗೆ ನಗದು ರಹಿತ ಆರೋಗ್ಯ ವಿಮೆ ಸೌಲಭ್ಯ ವಿತರಣೆ ಸೇರಿದಂತೆ ವಿವಿಧ ಯೋಜನೆಗಳಿಗೆ ಪರಂ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಡಿಸಿಎಂ ಪರಮೇಶ್ವರ್, ಇದುವರೆಗೆ ಗುತ್ತಿಗೆದಾರರ ಮೂಲಕ ಪೌರ ಕಾರ್ಮಿಕರಿಗೆ ವೇತನ ಪಾವತಿಯಾಗುತ್ತಿತ್ತು. ಇನ್ಮುಂದೆ ಮಹಾನಗರ ಪಾಲಿಕೆಯಿಂದಲೇ ನೇರವಾಗಿ ವೇತನ ಪಾವತಿಯಾಗಲಿದ್ದು, ಇದು ಪೌರ ಕಾರ್ಮಿಕರ ಬಹುದಿನದ ಬೇಡಿಕೆಯಾಗಿತ್ತು. ಇಂತಹ ಜನಪರ ಯೋಜನೆಗಳ ಅನುಷ್ಠಾನ ಮಾಡಿರುವುದು ಸಂತಸ ತಂದಿದೆ ಎಂದರು. ಮಹಾನಗರ ಪಾಲಿಕೆಗಳಲ್ಲಿ, ಪಟ್ಟಣ ಪುರಸಭೆಗಳಲ್ಲಿ, ಪಟ್ಟಣ ಪಂಚಾಯಿತಿಗಳಲ್ಲಿ ಕೆಲಸ ಮಾಡತಕ್ಕಂಥ ಪೌರ ಕಾರ್ಮಿಕರಿಗೆ ಒಂದಲ್ಲ ಒಂದು ರೀತಿಯಲ್ಲಿಗೆ ಅವರಿಗೆ ಸವಲತ್ತುಗಳನ್ನು ಕೊಟ್ಟು ಅವರ ಜೀವನ ಮತ್ತು ಅವರ ಕೆಲಸ ಒಂದು ರೀತಿಯಲ್ಲಿ ಸಮಾಧಾನಕರವಾಗಿ ಇರಬೇಕು ಅಂತ ಹೇಳಿ ಅನೇಕ ಯೋಜನೆಗಳನ್ನು ಮಾಡಿದೆವು. ನಾನು ಬೆಂಗಳೂರಿನ ಉಸ್ತುವಾರಿಯಾಗಿದ್ದೆ. ಆ ಸಂದರ್ಭದಲ್ಲಿ ನೂರಾರು ಜನ ಬೆಂಗಳೂರಿನ ಮಹಾನಗರ ಪಾಲಿಕೆಯಲ್ಲಿ ಕೇವಲ 15-16 ಸಾವಿರ ರೂಪಾಯಿ ಸಂಬಳಕ್ಕೆ ಕೆಲಸ ಮಾಡ್ತಾಯಿದ್ರು. 16 ವರ್ಷ ಕೆಲಸ ಮಾಡಿದರೂ ಕೂಡ ಅವರಿಗೆ ಅದೇ ಸಂಬಳಗಳಿರ್ತಾ ಇತ್ತು. ಆ ಸಂದರ್ಭದಲ್ಲಿ ನಾವು ಪರಿಶೀಲನೆ ಮಾಡಿ ಅವರ ಕುಟುಂಬ ನಡೆಸೋದಕ್ಕೆ ಏನೆಲ್ಲ ಆಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಅವರನ್ನು ಪರ್ಮನೆಂಟಾಗಿ ಮಾಡ್ತಕ್ಕಂಥ ಕೆಲಸವನ್ನು ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಪ್ರಥಮ ಬಾರಿಗೆ ಮಾಡಿದೋ. ಆ ಸಂದರ್ಭದಲ್ಲಿ ಬೇರೆ ಬೇರೆ ಮಹಾನಗರ ಪಾಲಿಕೆಯವರು ಕೂಡ ಬೇಡಿಕೆ ಇಟ್ಟರು. ಅದರಂತೆ ನಂತರದ ದಿವಸಗಳಲ್ಲಿ ಆ ಕೆಲಸ ಆಗಿದೆ. ಹಾಗಾಗಿ ಇವತ್ತು ತುಮಕೂರಿನ ಮಹಾನಗರ ಪಾಲಿಕೆ ಸುಮಾರು ಕಳೆದ ವರ್ಷ ಭಾಳಷ್ಟು ಜನರನ್ನು ಪರ್ಮನೆಂಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಅದರ ಜೊತೆಗೆ ಅವರಿಗೆಲ್ಲರಿಗೂ ಕೂಡ ನೇರವಾಗಿ ಸಂಬಳಗಳು ಬ್ಯಾಂಕ್ ಖಾತೆಯಿಂದ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಅವತ್ತಿನ ಆಯುಕ್ತರಾದ ಅಶ್ವಿಜ ಅವರು ಮಾಡಿದರು ಅಲ್ವಮ್ಮ. ಹಾಗಾಗಿ ಇವತ್ತು ಅದನ್ನು ಮುಂದುವರಿಸ್ಕೊಂಡು ಬಂದಿದ್ದಾರೆ ಶುಭ ಅವರು. ಅದೇ ರೀತಿ ನೀವು ಕೂಡ ಅಷ್ಟೇ ಪ್ರಾಮಾಣಿಕವಾಗಿ ಈ ನಗರವನ್ನು ಅಚ್ಚುಕಟ್ಟಾಗಿ ಇಡಬೇಕು. ಇನ್ನು
ಕಾರ್ಯಕ್ರಮದ ಬಗ್ಗೆ ಪಾಲಿಕೆ ಕಮಿಷನರ್ ಶುಭಾ ಬಿ ಮಾತನಾಡಿ, ಪೌರ ಕಾರ್ಮಿಕರ ಕುಟುಂಬದ ದೃಷ್ಟಿಯಿಂದ ಯೋಜನೆಗಳನ್ನು ತರಲಾಗಿದೆ. ಪೌರ ಕಾರ್ಮಿಕರ ಮಕ್ಕಳ ಶಿಕ್ಷಣಕ್ಕೆ ಉತ್ತೇಜನ ನೀಡುವ ಉದ್ದೇಶದಿಂದ ಲ್ಯಾಪ್ಟಾಪ್ ಹಾಗೂ ಪ್ರಪ್ರಥಮ ಬಾರಿಗೆ ಪೌರ ಕಾರ್ಮಿಕರ ಮಕ್ಕಳ ಶಾಲಾ ಶುಲ್ಕ ಮರುಪಾವತಿ ಮಾಡಲಾಗುತ್ತಿದೆ. ಈ ಮೂಲಕ ಪೌರ ಕಾರ್ಮಿಕರಿಗೆ ಉತ್ತಮ ಶಿಕ್ಷಣ ಒದಗಿಸಲಾಗುತ್ತೆ ಎಂದು ಕಮಿಷನರ್ ಹರ್ಷ ವ್ಯಕ್ತಪಡಿಸಿದರು. ಇವತ್ತಿನ ಕಾರ್ಯಕ್ರಮ ನಾವು ಆಯೋಜನೆ ಮಾಡಿದ್ದು ಮಾನ್ಯ ಉಪಮುಖ್ಯಮಂತ್ರಿಗಳ ಒಂದು ಸೂಚನೆ ಮೇರೆಗೆ ತಾವೇನೇನು ಪರಿಕರ ಮತ್ತು ಫಲಾನುಭವಿಗಳಿಗೆ ಕೊಡ್ತಾ ಇದ್ದೀರಾ ಈ ವರ್ಷದ ಒಂದು ಬಜೆಟ್ನಂತೆ ಅದನ್ನಂತೆ ತಾವು ಬಹಳ ತ್ವರಿತವಾಗಿ ಆ ಕೆಲಸಗಳನ್ನ ಮಾಡಬೇಕು ಅಂತ ಆಗಿತ್ತು. ಇದರಂತೆ ನಾವು ಯೋಜನೆ ಎಲ್ಲ ರೂಪಿಸ್ಕೊಂಡು ಮಾನ್ಯ ಜಿಲ್ಲಾಧಿಕಾರಿಗಳ ಹತ್ರ ಒಂದು ಆ್ಯಕ್ಷನ್ ಪ್ಲ್ಯಾನ್ನ ತೊಗೊಂಡು ಆಡಳಿತಾಧಿಕಾರಿಗಳ ಹತ್ರನೂ ತೊಗೊಂಡು ನಾವು ಇದನ್ನು ಒಂದು ಕಾರ್ಯಕ್ರಮಕ್ಕೆ ಇವತ್ತು ರೂಪುರೇಷೆ ಮಾಡಿಕೊಂಡು ಮಾಡಿಸಿದ್ದಂಥದ್ದು. ಇದರಲ್ಲಿ ನಾವು UGD ನೌಕರರಿಗೆ ಏನು ಅವರು ಹೋಸ್ ಪೈಪ್ನ ಹಿಡಿದು ಮ್ಯಾನ್ ಹೋಲ್ಗಳಲ್ಲಿ ತೆಗಿತಾರೆ ಅವ್ರಿಗೆ ಸರಿಯಾದ ಪರಿಕರಗಳನ್ನ ನಾವು ಕೊಡಲೇಬೇಕಾಗತ್ತೆ. ಅದರ್ವೈಸ್ ಆ ಸ್ಮೆಲ್ಲು ಇದನ್ನೆಲ್ಲ ನಾವು ತಡೆಗಟ್ಟಬೇಕಂದ್ರೆ ಸುರಕ್ಷತಾ ಪರಿಕರ ಬೇಕೇ ಬೇಕು. ಹಾಗಾಗಿ ನಾವು ಒಂದು ಸುರಕ್ಷತಾ ಪರಿಕರಗಳನ್ನ ಅವಾಗವಾಗ ಕೊಡ್ತಾ ಇರ್ತೀವಿ. ಬಟ್ ಸಾಹೇಬರಿಂದ ಅದನ್ನು ಕೊಡಿಸಿದ್ದು ಒಂದು ಅವರಿಗೂ ಮನದಲ್ಲಿ ಉಳಿಯುತ್ತೆ ಮತ್ತು ಆ ಸೇಫ್ಟಿ ಇರಲೇಬೇಕು ಅನ್ನೋದನ್ನು ಸಾಹೇಬರು ಸಹಿತ ಒತ್ತಿ ಹೇಳ್ತಿದ್ರು. ಮತ್ತು ನಮ್ಮ ಪೌರ ಕಾರ್ಮಿಕರು ಈಗೇನು ಪರ್ಮನೆಂಟ್ ಪೌರ ಕಾರ್ಮಿಕರು ಅಂತ ಒಂದು ಹಂತ ಇದೆ, ನೇರ ಪಾವತಿ ಪೌರ ಕಾರ್ಮಿಕರು ಅಂತ ಒಂದು ಹಂತ ಇದೆ, ಗುತ್ತಿಗೆ ಪೌರ ಕಾರ್ಮಿಕರು ಅಂತ ಒಂದು ಹಂತ ಇದೆ. ಇವರೆಲ್ಲ ಗುತ್ತಿಗೆದಾರನಿಂದ ನೇರವಾಗಿ ವೇತನ ಮತ್ತು ESI-PFಗಳನ್ನ ಪಡಿತಿದ್ರು. ಈಗ ಅವರು ನಮ್ಮ ಇಲಾಖೆಯ ವತಿಯಿಂದನೇ ಡೈರೆಕ್ಟಾಗಿ ಪಡಿತಾರೆ. ಸೊ ಈ ಇನ್ನು ಸೌಲಭ್ಯ ಪಡೆದ ಪೌರ ಕಾರ್ಮಿಕರು ಮಹಾನಗರ ಪಾಲಿಕೆ ನಮ್ಮ ಕಲ್ಯಾಣಕ್ಕಾಗಿ ಹಲವು ಯೋಜನೆಗಳನ್ನು ಜಾರಿಗೆ ತಂದಿರುವುದು ಸಂತಸದ ಸಂಗತಿ. ವಿಶೇಷವಾಗಿ ನಮ್ಮ ಬಹುದಿನಗಳ ನೇರ ಪಾವತಿ ವ್ಯವಸ್ಥೆಯಿಂದ ನಮ್ಮ ಬದುಕಿಗೆ ಭದ್ರತೆ ನೀಡಿದಂತಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಇನ್ನು ಕಾರ್ಯಕ್ರಮದ ಕೊನೆಯಲ್ಲಿ ಪೌರ ಕಾರ್ಮಿಕರ ಬಹುದಿನಗಳ ಬೇಡಿಕೆಯಾಗಿದ್ದ ನೇರ ಪಾವತಿ ಆದೇಶ ಪತ್ರ ವಿತರಣೆಗೆ ಸಂತಸಗೊಂಡ ಪೌರ ಕಾರ್ಮಿಕರು ಪಾಲಿಕೆ ಆಯುಕ್ತ ಶುಭಾ ಬಿ ಅವರನ್ನು ಭಾವನಾತ್ಮಕವಾಗಿ ಅಭಿನಂದಿಸಿದ ದೃಶ್ಯ ಎಲ್ಲರ ಗಮನ ಸೆಳೆಯಿತು. ಒಟ್ಟಾರೆಯಾಗಿ ಪೌರ ಕಾರ್ಮಿಕರ ಕಲ್ಯಾಣಕ್ಕೆ ಆದ್ಯತೆ ನೀಡುವ ಹಲವು ಯೋಜನೆಗಳನ್ನು ಒಂದೇ ವೇದಿಕೆಯಲ್ಲಿ ಅನುಷ್ಠಾನಗೊಳಿಸುವ ಮೂಲಕ ತುಮಕೂರು ಮಹಾನಗರ ಪಾಲಿಕೆ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಯಿತು. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ.